ನಾನು ಈ ಕಾರ್ಯಕ್ರಮಕ್ಕೆ ಮಾಜಿ ನೀರಾವರಿ ಸಚಿವರನ್ನ ಆಹ್ವಾನಿಸಿದ್ದೆ. ಬೊಮ್ಮಾಯಿರವ್ರನ್ನು ಆಹ್ವಾನಿಸಿದ್ದೆ ಬರಬೇಕು ಅಂತೇಳಿ. ಬೊಮ್ಮಾಯಿಯವರು ಲಾಸ್ಟ್ ಇನ್ವಿಟೇಷನ್ ಅಲ್ಲಿ ಅವರ ಹೆಸರಿತ್ತು. ಅವರು ನೀನು ಸ್ವಲ್ಪ ಟೀಕೆ ಕೂಡ ಮಾಡಿದ್ಯಪ್ಪ, ಸುಮ್ಮನೆ ಎಂಬ್ರಾಸಿಂಗ್ ಆಗ್ತದೆ ಅಂತ ಅವರು ಕೆಲವರ ಕಷ್ಟನ ಹೇಳ್ಕೊಂಡ್ರು. ಅವರು ಇರೋ ಸತ್ಯ ಹೇಳಲೇಬೇಕಲ್ಲ. ನಾನು ಯಾರು ಏನೇನು ಯಾವ ಸರ್ಕಾರ ಎಷ್ಟು ಸಹಕಾರ ಕೊಟ್ಟಿದೆ ಅಂತನೂ ಹೇಳಲೇಬೇಕಲ್ಲ. ಅದನ್ನು ಕೆಲವು ಈ ಒಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೆಲ್ಲಿ ಫೇಲ್ ಆಗಿದೆ, ಎಲ್ಲಿ ಸಹಕಾರ ಕೊಟ್ಟಿಲ್ಲ ಬರೆದಿದ್ದೇನೆ. ಸೊ ಅವರು ಬರೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತೇಳಿ ಅಲ್ಲಿಗೆ ಬಿಟ್ಟೆ. ಆಮೇಲೆ ಎಂ.ಬಿ. ಪಾಟೀಲ್ ಅವ್ರು ಕರೆದಿದ್ದೆ, ಕಾರಣದಿಂದ ಅವ್ರು ಬಂದಿಲ್ಲ. ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ರು. ಯಾಕೆ ನಾನು ಜಾಸ್ತಿ ಜನ ಕರೆದ ತಕ್ಷಣ ಟೈಮ್ ಜಾಸ್ತಿ ಹಿಡಿತದೆ. ಇನ್ನ ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ 2 ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇದೆ. ಏನಪ್ಪಾ ಅಂದ್ರೆ, ಯಾರೇ ನೀರಾವರಿ ಮಂತ್ರಿ ಆದ್ರೂ ಕೂಡ 4 ಬೋರ್ಡ್ಗೂ ಕೂಡ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಸೊ ನಾನು ಮಂತ್ರಿ ಇದ್ರು ಕೂಡ ಪ್ರತಿ ಒಂದು ಡಿಸಿಷನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೇಜರ್ ಡಿಸಿಷನ್ಸ್ ಅಲ್ಲಿ ಭಾಗಿಯಾಗಿರ್ತದೆ. ಸೊ ಅವರೇ ಇದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಇವತ್ತು ಬಹಳ ಸಂತೋಷದಿಂದ ಬಿಡುಗಡೆಯನ್ನ ಮಾಡಿಸಿದ್ದೇವೆ. ನನ್ನ ಕರೆಗೆ ಹೂಗುಟ್ಟು ಬಂದು ಮುಖ್ಯಮಂತ್ರಿಗಳು ಬಂದು ಈ ಒಂದು ನೀರಿನ ಹೆಜ್ಜೆಯನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಎಲ್ಲ ನನ್ನ ಸಹೋದ್ಯೋಗಿಗಳ ಪರವಾಗಿ, ಶಾಸಕರ ಪರವಾಗಿ, ನೀರಾವರಿ ಇಲಾಖೆಯ ಎಲ್ಲ ನನ್ನ ಸಹೋದ್ಯೋಗಿಗಳು, ಸಿಬ್ಬಂದಿಯವರು, ಇಂಜಿನಿಯರ್ಸ್ ಎಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀರು ನೀಲಿ ಬಂಗಾರ. ಈ ಜವಾಬ್ದಾರಿಯನ್ನ ನಾನು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದೆ, ಅಂದ್ರೆ ಇಂದಿನ ಸಚಿವರಾಗಿದ್ದೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರ ಕಾಲ ಬಂತು, ಕೊಲ್ಯೂಷನ್ ಗವರ್ಮೆಂಟ್. ನಾನು ಪವರ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಾನು ಆಸೆ ಪಟ್ಟೆ. ವೇದಿಕೆಯಲ್ಲಿ ಬಹಳ ಜನ ಮಿನಿಸ್ಟರ್ಸ್ ಎಲ್ಲ ಇದ್ದೀರಿ, ಎಲ್ಲರ ಹೆಸರು ತೆಗೆದುಕೊಂಡಿಲ್ಲ, ಕ್ಷಮಿಸಬೇಕು. ಕೆಳಗಡೆ ಎಲ್ಲ ಶಾಸಕರು ಇದ್ದೀರಿ, ನಿಮ್ಮ ಹೆಸರು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು. ಇನ್ನ ಬಹಳ ಜನ ಮಾಧ್ಯಮದವರು, ಮುಖಂಡರುಗಳು ಎಲ್ಲ ಕೂಡ ಇದ್ದೀರಿ. ಯಾರು ಏನಪ್ಪ ನನ್ನ ಹೆಸರು ತಗೊಳ್ಳಿಲ್ಲ, ಶಿವಕುಮಾರ್ ನೇರವಾಗಿ ಹೋಗ್ತಾ ಇದ್ದಾನೆ ಅಂತ ಯಾರೋ ಅನ್ಯತಾ ಭಾವನೆ ಬೇಡ ಅಂತ ನಾನು ತಮ್ಮೆಲ್ಲರ ಕ್ಷಮಾಪಣೆ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ನಾನು ಸಿದ್ದರಾಮಯ್ಯನವರು, ಪರಮೇಶ್ವರ್ 3 ಜನ ಇದ್ದು ನಾನು ಪವರ್ ಬೇಕು ಅಂತ ಕೇಳಿದೆ. ಕೊಲ್ಯೂಷನ್ ಗವರ್ಮೆಂಟ್ ನಾನು ಪವರ್ ಕಂಟಿನ್ಯೂ ಮಾಡಬೇಕು, ಇನ್ನೊಂದು 3-4 ಯೋಜನೆ ನನ್ನ ತಲೆಯಲ್ಲಿ ಇದೆ. ಅಷ್ಟೊತ್ತಿಗೆ ಇಡೀ ಪ್ರಪಂಚದ ಒಂದು ದೊಡ್ಡ ಅದ್ಭುತ ಇದು ನಮ್ಮ ಪಾವಗಡ ಸೋಲಾರ್ ಪಾರ್ಕ್. ಹಿಂದೆ ಯಾರ ಕೈಲಿ ಮಾಡಕ್ ಆಗ್ತದೇನೋ ಗೊತ್ತಿಲ್ಲ, ದೊಡ್ಡದು ಮಾಡ್ಬೋದು. ಆದ್ರೆ 1 ಎಕರೆ ಜಮೀನನ್ನು ಕೂಡ ಖರೀದಿ ಮಾಡದೆ ರೈತನ್ನು ಭಾಗಿ ಮಾಡಿಕೊಂಡು, ಅವತ್ ಕಾಲದಲ್ಲಿ ಕೇವಲ 40,000 ರೂಪಾಯಿ ಎಕರೆ ಇತ್ತಲ್ಲಿ ಪಾವಗಡದಲ್ಲಿ. ಅವನಿಗೆ ಹೋಗಿ ರೈತರನ್ನೆಲ್ಲ ಕುಂಡ್ರಿಸಿ ಒಪ್ಪಂದ ಮಾಡಿಕೊಂಡು 13,000 ಎಕರೆನ ಸೋಲಾರ್ ಪಾರ್ಕ್ ಅನ್ನ ಮಾಡಿ 2,400 ಮೆಗಾವ್ಯಾಟ್ ಉತ್ಪತ್ತಿ ಮಾಡೋಂತ ಏನು ಡಿಸಿಷನ್ ಮಾಡಿ ಅದನ್ನು ಮಾಡಿದೀವಲ್ಲ, ಅದೊಂದು ಇವತ್ತು ಹಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಮುಂದೆ ದೊಡ್ಡದಾಗ್ಬೋದು. ಈಗ ಬೇರೆ ಬೇರೆ ರಾಜಸ್ಥಾನ, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಇನ್ನ ದೊಡ್ಡದು ಮಾಡ್ಲಿಕ್ಕೆಲ್ಲ ಹೊರಟಿದ್ದಾರೆ, ಆಗ್ಬೋದು. ಆದ್ರೆ ಯಾವ ಜಮೀನನ್ನು ಪರ್ಚೇಸ್ ಮಾಡದೆ, ಅಕ್ವಿಷನ್ ಮಾಡದೆ, ರೈತನಿಗೂ ಕೂಡ ಪ್ರತಿ ತಿಂಗಳಿಗೂ ಅವನ ವರ್ಷಕ್ಕೆ ಅವನಿಗೆ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಇನ್ನ ಕೆಲವು ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ, ತಾಲೂಕುಗಳಲ್ಲೂ ಕೂಡ ಅಲ್ಲೇ ಈ ಡಿಸ್ಟ್ರಿಬ್ಯೂಷನ್ ಲಾಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಾಲೂಕಲ್ಲೂ 20, 50, 100 ಮೆಗಾವ್ಯಾಟ್ ಅನ್ನ ಮಾಡಿ ಅಂತ ತೀರ್ಮಾನ ಇನ್ನ ಕೆಲವು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೇಳಿದೆ. ಏನೋ ಗೊತ್ತಿಲ್ಲ ನನಗೆ, ರಾಹುಲ್ ಗಾಂಧಿ ಅವರು
ಡಿ.ಕೆ ನನ್ನ ಮಾತು ಕೇಳ್ತೀರಿ ನೀವು ಅಂದ್ರೆ ಕೇಳ್ತೀರಿ ಸರ್ ಅಂದ್ರೆ ನೀನು ಇರಿಗೇಷನ್ ತಗೋಬೇಕು, ನಿನ್ನ ಹತ್ರನೇ ಇರಿಗೇಷನ್ ಇರಬೇಕು, ಯು ಡೋಂಟ್ ಪ್ರೆಸ್ ಫಾರ್ ಪವರ್ ಅಂತ ಹೇಳಿದ್ರು. ಇದ್ರು ಸಿದ್ದರಾಮಯ್ಯನವರು ಇದ್ರು, ರಾಹುಲ್ ಗಾಂಧಿನೂ ಇದ್ರು, ಪರಮೇಶ್ವರ್ ಇದ್ರು. ಅವತ್ತೊಂದು ದಿನ ನಮ್ಮ ವೇಣುಗೋಪಾಲ್ ಅವರು ಇದ್ರು, ಅವ್ರು ಇನ್ಚಾರ್ಜ್ ಇದ್ರು. ಆಯ್ತು ನೀವೇನು ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತೇಳಿ ಈ ಇರಿಗೇಷನ್ ಜವಾಬ್ದಾರಿಯನ್ನ ನನ್ನ ಪಾಲಿಗೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಬಂತು. ಈ ನೀರು ಪುರಾಣದಿಂದ ಇದರಲ್ಲಿ ಬಹಳ ಆಳವಾಗಿ ನಾನು ಹೋಗಿದ್ದೇನೆ. ಯಾಕೆ ನನಗೆ ಇತಿಹಾಸ ಪುಟದಲ್ಲಿ ಇತಿಹಾಸಕ್ಕೆ ಏನಾದ್ರು ಜವಾಬ್ದಾರಿ ತೆಗೆದುಕೊಂಡ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ನಂದೇ ಒಂದು ಪ್ರಯತ್ನ ಮಾಡಬೇಕು. ನಾನು ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ನಾವು ನಮ್ಮ ಹೆಸರು ಉಳಿಬೇಕು, ನಾವು ಮಾಡಿದಂಥ ಕೆಲಸಗಳೆಲ್ಲ ಉಳಿಬೇಕು ಅನ್ನೋದು ನನ್ನ ಆಸೆ. ಸೊ ಈ ಪುಸ್ತಕದಲ್ಲಿ ಬಹಳ ವಿಚಾರಗಳನ್ನ ಬರೆದಿದ್ದೇನೆ, ರಿಸರ್ಚ್ ಮಾಡಿದ್ದೀನಿ. ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳು, ನಮ್ಮ ರಾಜ್ಯದ ಎಲ್ಲ ನದಿಗಳ ವಿಚಾರ, 10 ರಾಜ್ಯಗಳ ನದಿಗಳ ವಿಚಾರ ಕೂಡ ಇಲ್ಲಿದೆ. ಇಲ್ಲಿ ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ, ಒಪ್ಪಂದ, ಆ ಯಶಸ್ಸು ಅದು ಕೂಡ ಇಲ್ಲಿ ಬರೆದಿದ್ದೀನಿ. ನಾನು ಪೊಲಿಟಿಕ್ಸ್ ಮಾಡಕ್ ಹೋಗಿಲ್ಲ ಇಲ್ಲಿ, ನನಗೆ ಅವಶ್ಯಕತೆ ಇಲ್ಲ. ದೇವೇಗೌಡರನ್ನು ಇಲ್ಲಿ ನಾನು ಅಭಿನಂದಿಸಿದ್ದೀನಿ. ಅವ್ರ ಕಾಲದಲ್ಲಿ ಏನು ಡಿಸಿಷನ್ ಆಯಿತು, ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟ್, ನಮ್ಮದು ಮತ್ತು ಪಕ್ಕದ ದೇಶದ ಒಪ್ಪಂದ ಏನಿದೆ ಅಂತ ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಇದನ್ನು. ಸೊ ಈ ವಿಚಾರ ಇದೊಂದು ದೊಡ್ಡ, ಹಿಂದೆ ನಾನು ನಮ್ಮ ನಂಜೇಗೌಡರು ಅಸೆಂಬ್ಲಿಲಿ ಚರ್ಚೆ ಮಾಡಬೇಕಾದ್ರೆ ನಾನು ಇದನ್ನು ಗಮನಿಸಿದ್ದೆ. ಯಾವ ರೀತಿ ವಾಟರ್ ವಿಚಾರದಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಇದ್ರು ಅಂತೇಳಿ. ನಾನು ಚಿಕ್ಕ ವಯಸ್ಸಲ್ಲೇ MLA ಆದವನು, ನಂಜೇಗೌಡರಿಗೆ ಅಸೆಂಬ್ಲಿಲಿ ಇದ್ರು. 2 ಸಾರಿ ಬಂದಾಗ, ಮೊದಲ ಟೈಮಲ್ಲಿ ಅವ್ರು ಇರಲಿಲ್ಲ, ಸೆಕೆಂಡ್ ಟೈಮಲ್ಲಿ ಅವರು ಇದ್ರು. ಸೊ ಆಗ ಕೂಡ ನಾನು ಚರ್ಚೆ ಮಾಡಿದ್ದೆ. ಕೆಲವರು ವಿವಿಧ ರೀತಿ ವಾದ ಮಾಡ್ತಿದ್ರು. H.K. ಪಾಟೀಲ್ ರವರು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದ ಕೂಡ ಗಮನಿಸಿದ್ದೆ. ಅವರು ಎಷ್ಟು ಡೀಪಾಗಿ ಹೋಗ್ತಾ ಇದ್ರು ಅಂತ ಕೂಡ ನನಗೆ ವಿಚಾರ ಇತ್ತು. ಈ ವಿವಾದಗಳು ಇವತ್ತೊಂದಲ್ಲ, ಇವತ್ತು ಬಹಳ ಇತಿಹಾಸದಲ್ಲೇ ಈ ವಿವಾದಗಳು ಬಡ್ಕೊಂಡು ಬಂದಿದೆ. ಪುರಾಣದಲ್ಲೂ ಕೂಡ ಈ ನೀರಿನ ವಿವಾದಗಳನ್ನು ನಾವೆಲ್ಲ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ. ಭಗೀರಥ ತಮ್ಮ ತಪ್ಪನ್ನ ಮಾಡಿ ಆಕಾಶದಿಂದ ಭೂಮಿಗೆ ನೀರನ್ನ ತರಬೇಕಾದ್ರೆ ಗಂಗೆಯನ್ನ ಶಿವದ ತಲೆ ಮೇಲೆ ಅದನ್ನ ಇಟ್ಕೊಂಡು ಕೋರ್ತಾನೆ ಅನ್ನೋ ಒಂದು ಇತಿಹಾಸ ಕೂಡ ಬಹುಶಃ ತಾವೆಲ್ಲ ಆ ಪುರಾಣನ ನೀವೆಲ್ಲ ಕೇಳಿದ್ದೀರಿ. ಸೊ ಹಂಗೆ ಇಡೀ ಜಗತ್ತಲ್ಲೇ ಅದೇ ಒಂದು ಮೊದಲನೇ ನೀರಿನ ಒಪ್ಪಂದ, ನೀರಕ್ಕೆ ಭೂಮಿಗೆ ಬಿಟ್ಟರೆ ಇನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಅಂತೇಳಿ ಅವನ ತಲೆ ಮೇಲೆ ಅದನ್ನು ಇಟ್ಕೊಂಡ ಅನ್ನೋದನ್ನ ಇತಿಹಾಸವನ್ನು ನಾವು ನೋಡಿದ್ದೇವೆ.